2024 ಸಾರ್ವತ್ರಿಕ ಚುನಾವಣೆ ಲೋಕಸಭೆಯಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ ಎರಡು ಟಿಕೆಟ್ಗಳನ್ನು ಕೊಟ್ಟಿದ್ದರು. ಎರಡರಲ್ಲಿ ನಾವು ಜಯ ಸಾಧಿಸಿದ್ದೇವೆ. ಇಲ್ಲಿ ಮಾದಿಗರಿಗೆ ನೋವಾಗಿದ್ದಂಥದ್ದು ಏನಂತಂದರೆ, ಇದು ಮಾದಿಗ ಸಮಾಜದ ನೋವು. ಆಮೇಲೆ ಇದನ್ನು ಪತ್ರಿಕಾಗೋಷ್ಠಿಯನ್ನು ಯಾವುದೇ ಒತ್ತಡದಿಂದ ಜಿಗಿಜಿನ್ ಸಾಹೇಬ್ರು ಹೇಳೋದು, ಕಾರಜೋಳ ಸಾಹೇಬ್ರು ಹೇಳಿದ್ದಲ್ಲ. ಯಾವತ್ತೂ ಅವರು ಸಮಾಜನ ಯಾವ ಕಾಲಕ್ಕೂ ದುರುಪಯೋಗ ಪಡ್ಕೊಂಡವ್ರಲ್ಲ ಇಬ್ಬರು. ಹಿಂದೊಮ್ಮೆ ನಾವು ಉಪಮುಖ್ಯಮಂತ್ರಿ ಮಾಡಿರಿ ಅಂತೇಳಿ ನಾವು ಒಂದೇ ಸಾರಿ ಮಾಡಿದ್ವಿ. ಇದು ಎರಡನೇ ಸಾರಿ ಪತ್ರಿಕಾಗೋಷ್ಠಿ ನಾವು ಮಾಡೋದು. ಅದು ಸಮಾಜದ ನಿರ್ಣಯ ಮುಖಾಂತರ. ಆದರೆ ಯಾರು ಹೇಳಿದ್ದು ಒತ್ತಾಯದಿಂದಲ್ಲ, ಇವತ್ತಿನ ತನಕ ಅದು ಸಮಾಜ ಇಬ್ಬರೂ ದುರುಪಯೋಗ ಪಡ್ಕೊಂಡಿಲ್ಲ. ಈ ಕಾರಣ ಏನಂತಂದ್ರೆ, 7 ಬಾರಿ ಲೋಕಸಭೆಯಲ್ಲಿ ಗೆದ್ದಂಥವ್ರು ಹಿರಿಯರು, ಅವರಿಗೆ ಇವತ್ತಿನ ದಿವಸ ಮಂತ್ರಿ ಸ್ಥಾನದಲ್ಲಿ ವಂಚಿತ ಆಗೈತಿ. ಇದು ಇಡೀ ಮಾದಿಗ ಕುಲಕ್ಕೆ ಒಂಥರ ಅಸಮಾಧಾನ ಆಗೈತಿ. ಏನಪ್ಪ 7 ಸಾರಿ ಗೆದ್ದರು, ಹಿರಿಯರಿದ್ದರು, ಅವರಿಗೆ ಸ್ಥಾನಮಾನ ಸಿಗಲಿಲ್ಲ ಅನ್ನುವಂಥ ನೋವು ಇಡೀ ರಾಜ್ಯದ ಮಾದಿಗ ಸಮಾಜಕ್ಕೆ ಇದೊಂಥರ ನೋವು. ಇಡೀ ದಕ್ಷಿಣ ಭಾರತದಲ್ಲಿ ಒಬ್ಬರೇ ಏಕೈಕ ಗೆದ್ದವ್ರು ಇವರು. ಇಷ್ಟು ಹೊರತಾಗಿಯೂ ಅವರು 4 ಸಾರಿ ರಾಜ್ಯದಲ್ಲಿ ಮಂತ್ರಿ ಸ್ಥಾನ, ಹಲವಾರು ಮಂತ್ರಿ ಸ್ಥಾನಗಳನ್ನು ಪಡ್ಕೊಂಡ್ರು. ಇದನ್ನು ಬಿಟ್ಟರು 3 ಚಿಕ್ಕೋಡಿಯಲ್ಲಿ 3 ಸರಿ ಇಲ್ಲಿಂದ ಬಿಟ್ಟು ಹೋಗಿ ಚಿಕ್ಕೋಡಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಂದ ಗೆದ್ದರು, ಬೇರೆ ಬೇರೆ ಪಕ್ಷದಿಂದ ಗೆದ್ದರು. ಲೋಕ ಜನಶಕ್ತಿ, ಜನತಾ ಪಕ್ಷ, ಇವು, ಆಮೇಲೆ BJP. ಇಂಥ ಇಷ್ಟು ಹೊರತಾಗಿಯೂ ಅವರು ಸೋಲು ಅನ್ನೋದು ಇದ್ದಿಲ್ಲ. ಇಂಥ ಕಾರಣಕ್ಕಾಗಿ ಅವರಿಗೆ ಯಾವುದೋ ಒಂದು ಏನು ಇದು ನಮಗೆ ನೋವಾಗಿದ್ದಂತಂದ್ರೆ, ಹಿರಿಯರಿಗೆ ಈ ಸರಿ ಮಂತ್ರಿ ಸ್ಥಾನ ಸಿಗ್ತದ ಅನ್ನುವಂಥ ಭರವಸೆ ಇಡೀ ಸಮಾಜಕ್ಕಿತ್ತು. ಆ ಭರವಸೆಯನ್ನು ಇಡೀ ಸಮಾಜನೇ ಕಳ್ಕೊಂಡದ. ಅವ್ರು ಯಾರು ಕಳ್ಕೊಂಡ್ರ ನಮಗೆ ನೋವಿಲ್ಲ, ನಮ್ಮ ಸಮಾಜಕ್ಕೆ ನೋವಾಗೈತೆ ಅದು ಅವ್ರು ಕಳ್ಕೊಂಡಿದ್ದು. ಬಹುತೇಕ ಇದನ್ನು ನಾವೆಲ್ಲರೂ ಕೂಡಿ ಏನು ಇದರ ನಿರ್ಧಾರ ಅಂದರೆ, ಇದು ಎರಡನೇ ಸರಿ ನಾವು ಪ್ರೆಸ್ ಮೀಟ್ ಮಾಡೋದು. ಉಪಮುಖ್ಯಮಂತ್ರಿ ಕೊಡ್ರಿ ಅಂತೇಳಿ ಅವರು ರಾಜ್ಯದಾಗ ಮುಖ್ಯಮಂತ್ರಿ ಕೊಡ್ರಿ ಅಂತೇಳಿ ಅವ್ರು ಘೋಷಣೆ ಮಾಡಿದ್ರು ಜಿಗಿಜಿನ್ ಸಾಹೇಬ್ರು. ಆ ಘೋಷಣೆ ಮಾಡಿದ ತಕ್ಷಣದಲ್ಲೇ ನಾವು ಉಪಮುಖ್ಯಮಂತ್ರಿ ಕೊಡ್ರಿ ಅಂತೇಳಿ ಮೊದಲದಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಉಪಮುಖ್ಯಮಂತ್ರಿ ಕಾರಜೋಳ ಮಾಡಿದರು. ಅದಕ್ಕೆ ನಾವು ಯಡಿಯೂರಪ್ಪರಿಗೆ ಮತ್ತು ಅದು ಅವರಿಗೆ ಎಲ್ಲ ಪಕ್ಷದ ನಾಯಕರಿಗೆ ಇವತ್ತಿನ ದಿವಸ ಅವರಿಗೆ ಧನ್ಯವಾದ ಹೇಳ್ತೇವೆ. ಪರಂತು ಇವತ್ತಿನ ಈ ಪತ್ರಿಕಾ ಮುಖಾಂತರ ನಾವು ಇವತ್ತಿನ ಕೇಂದ್ರ ಸರ್ಕಾರಕ್ಕೆ, ಅಮಿತ್ ಶಾ ಅವರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಇದು ಸಮಾಜದ ವಿನಂತಿ ಐತಿ. ನಾವ್ಯಾರು ಇವತ್ತಿನವರೆಗೆ ನಾವು ಏನೋ ಅವ್ರು ಯಾರು ಹೇಳಿದ್ರು ಮಾಡಿದ್ರು ಅಂತ ನಾವು ಇವತ್ತಿನ ತನಕ ಪತ್ರಿಕಾ ಮಾಧ್ಯಮ ಕರೆದು ಪತ್ರಿಕಾ ಮುಂದೆ ನಮಗೆ ಹಿಂಗಾಗೈತೆ ಅಂತ ಇವತ್ತಿನ ತನಕ ಯಾವುದೂ ನಾವು ಇವತ್ತಿನ ತನಕ ಆಗ್ರಹ ಏನೂ ಮಾಡಿಲ್ಲ. ಇವತ್ತು ನಮಗೆ ಏನು 7 ಸಾರಿ ಗೆದ್ದವ್ರಿಗೆ ಇವತ್ತು ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋದು ಸಮಾಜಕ್ಕೆ ಬಹಳ ಅತಿ ನೋವಾಗೈತಿ. ಆ ನೋವನ್ನು ಅಮಿತ್ ಶಾ ಅವರು, ನರೇಂದ್ರ ಮೋದಿಯವರು ಒಳ್ಳೆಯ ಆಡಳಿತಗಾರರು. ಈ ಆಡಳಿತಗಾರರಲ್ಲಿ ಇದು ಯಾಕೆ ನಮಗೆ ಇದು ಹಿನ್ನಡೆ ಆಯಿತು ಅನ್ನೋದು ಪ್ರಶ್ನಾರ್ಥಕವಾಗಿ ಉಳಿದುಬಿಟ್ಟೈತಿ. ಈ ಪ್ರಶ್ನೆಯನ್ನು ಅವರು ಈ ಸಮಾಜಕ್ಕೆ, ಇಡೀ ಹೆಚ್ಚಿನ ದಲಿತ ಸಮಾಜದಲ್ಲಿ ಹೆಚ್ಚಿನ ಸಮಾಜ ಇರುವಂಥ ಈ ಸಮಾಜ, ಇದಕ್ಕೆ ಯಾಕೆ ಕಡೆಗಣನೆ ಆಯಿತು, ಏನು ಕಾರಣ, ಇದು ಯಾಕೆ ಈ ರೀತಿ ಆಗ್ಲಕ್ಕತ್ತು ಅನ್ನುವಂಥದ್ದು ನಮ್ಮಲ್ಲಿ ಭಾಳ ನೋವಾಗೈತಿ. ದಯವಿಟ್ಟು ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಇವತ್ತಿನ ದಿವಸ ನಾವು ಸಮಾಜ ಮುಖಾಂತರ ಕೈ ಮುಗಿದು ಕೇಳ್ತೇವೆ. ಇದು ಅವಕಾಶಗಳನ್ನು ತಪ್ಪಿಸಿದ್ದಕ್ಕಾಗಿ ಅಲ್ಲ, ಅವ್ರಿಗೆ ಅವಕಾಶಗಳನ್ನು ಸರಿಪಡಿಸಿ ಅವ್ರಿಗೆ ಶೀಘ್ರದಲ್ಲೇ ಈ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಮತ್ತು ಈ ಸಮಾಜವನ್ನು ಎತ್ತುವಂಥ ಕೆಲಸ, ಮುನ್ನಡೆಸುವಂಥ ಕೆಲಸ ನಾಯಕರು ಮಾಡಬೇಕು. ಇದು ಒಂದೇ ಅಲ್ಲ, ಈ 4 ಬಾರಿ ಇಲ್ಲಿ 4 ಬಾರಿ ಅವರು ರಾಜ್ಯದಲ್ಲಿ 4 ಬಾರಿ ಆದರೂ ಅವರು ಸಚಿವ ಸ್ಥಾನ ಜಿಲ್ಲಾ ಇದರೊಳಗೆ ಅವರು ಮಾಡ್ಕೊಂಡು ಹೋಗ್ಯಾರ ರಾಜ್ಯದಲ್ಲಿ. ಅಂಥ ಹಿರಿಯರು ಇರ್ಲಾಕಾಗಿನೂ ಸಮಾಜದಾಗ ಇದು ಇತಿಹಾಸ. 7 ಬಾರಿ ಗೆದ್ದವ್ರು ಯಾರೂ ಇಲ್ಲ. ಆಮೇಲೆ ಲೋಕಶಕ್ತಿಗೆ ಹೋದ್ಮೇಲೆ ಅವರು ರೇವನ್ಯೂ ಮಂತ್ರಿ ಇದ್ದರು. ಅವ್ರ ಗುರುಗಳು ಎಲ್ಲ ನೀ ಬರಬೇಕಪ್ಪ ಅಂತಂದ್ರೆ ರೇವನ್ಯೂ ಮಂತ್ರಿ ತ್ಯಾಗ ಮಾಡಿ ವಿಶ್ವಾಸಿಕರು ಅನ್ನುವಂಥದ್ದು ಏಕೈಕ ಅದು ಮಾದಿಗರು ವಿಶ್ವಾಸಕರು ಅನ್ನುವಂಥ ಪದನ ಇವತ್ತಿನ ದಿವಸ ಜಿಗಿಜಿನ್ ಸಾಹೇಬ್ರು ವಿಶ್ವಾಸಿಕರು ಮಾದಿಗರು ಅಂತ ಇಡೀ ರಾಜ್ಯಕ್ಕೆ ತಿಳಿಸಿಕೊಟ್ಟವ್ರು. ಅವರು ಯಾವುದೇ ಅವ್ರಿಗೆ ಇವತ್ತಿನ ತನಕ ಕಪ್ಪು ಚುಕ್ಕೆ ಇಲ್ಲ. ಆಮೇಲೆ ಸರಳ ಸಜ್ಜನಿಕೆ, ಎಲ್ಲ ಸಮಾಜನ ಮುನ್ನಡೆಸ್ಕೊಂಡು ಹೋಗೋಂಥವ್ರು. ಇಂಥವ್ರಿಗೆ ಇದು ಒಂದು ರೀತಿಯಲ್ಲಿ ತಪ್ಪಿದ್ದು ಇಡೀ ಸಮಾಜಕ್ಕಲ್ಲ, ಇಡೀ ರಾಜ್ಯದ ಜನರಿಗೆ, ಇಡೀ ಸಮಾಜಕ್ಕೆ ಒಂದೇ ಆಗಿಲ್ಲ ಇದು ನೋವು, ಇಡೀ ಎಲ್ಲ ಸಮಾಜದ ಜನರಿಗೆ ಇದು ನೋವು ತರುವಂಥ ವಿಷಯ. ಇದಕ್ಕಾಗಿ ನಾವು ಏನು ಈಗ ಇದರ ಮುಖಾಂತರ ನಮಗೇನು ಇನ್ನೊಂದು ಬೇಡಿಕೆ ಏನದ, ಶೀಘ್ರದಲ್ಲೇ ಅವರನ್ನು ಮಂತ್ರಿಮಂಡಲದಲ್ಲಿ ತಗೊಂಡು ಇದನ್ನು ಅವಕಾಶಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಸಮಾಜನ ಮುನ್ನಡೆಸ್ಕೊಂಡು ಹೋಗುವಂಥದ್ದು. ಈ ಸಮಾಜನ ಹೊರಗೆ ಇಡಬೇಡ್ರಿ ದಯವಿಟ್ಟು. ಈ ಸಮಾಜ ಇವತ್ತಿನ ತನಕ ನಿಮ್ಮದೊಡಿ 40 ವರ್ಷದಿಂದ ನಿಮ್ಮ ಸಮಾಜ ಇವತ್ತಿನ ದಿವಸ BJP ಜೊತೆ ಐತಿ. ಆ BJP ಜೊತೆ ಇದು ಸಮಾಜಕ್ಕೆ ಈ ರೀತಿ ಆಗಬಾರ್ದು. ಅದ ಕಾರಣಕ್ಕಾಗಿ ನೀವೆಲ್ಲರೂ ಸೇರಿ ಕೇಂದ್ರದಲ್ಲಿ ತಾವೆಲ್ಲರೂ ಸೇರಿಕೊಂಡು ಈ ಪತ್ರಿಕಾ ಮುಖಾಂತರ ಈ ಸಂದೇಶವನ್ನು
ಕೇಂದ್ರಕ್ಕೆ ಮುಟ್ಟಿಸುವಂಥದ್ದಾಗಲಿ. ಅದಕ್ಕೆ ಇದು ಮುಂದಿನ ದಿನಗಳಲ್ಲಿ ಅವರಿಗೆ ಈ ಅವಕಾಶಗಳು ಸಿಕ್ಕಿದೆ ಆದಲ್ಲಿ ಇಲ್ಲಿವರೆಗೆ ನಾವು ಸಮಾಜದಿಂದ ನಾವು ಇವತ್ತಿನ ತನಕ BJP ಅನ್ನುವಂಥದ್ದು ಏನು ಗೌರವ ಕಾಯ್ಕೊಂಡ್ಬಂದೇವಿ, ಈ ಗೌರವ ನಿರಂತರವಾಗಿ ನಾವು ಸಮಾಜ ಜೊತೆನೇ ಇರ್ತೀವಿ, ಆಮೇಲೆ ಪಕ್ಷದ ಜೊತೆನೇ ಇರ್ತೀವಿ. ಅವರು ಸಮಾಜಕ್ಕೆ ಇವತ್ತಿನ ತನಕ ಆದರೂ ಯಾವುದೇ ಕೆಟ್ಟ ಬಯಸಿಲ್ಲ. ಇಬ್ಬರು ನಾಯಕರು ಸಮಾಜ ಏನು ಹೇಳ್ತದೆ ಆ ಕೆಲಸ ಮಾಡ್ಕೊತ ಬಂದವರು. ಸಮಾಜ ಬಿಟ್ಟು ದೂರ ಅದಾರ ಅಂದರೂ ಸಹಿತ ಸಮಾಜದನ್ನ ಭಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಂಥವ್ರು ಅದಾರ. ಅದಕ್ಕೆ ಇದು ಕಣ್ಣೀರು ತರಿಸುವಂಥ ಕೆಲಸ ಆಗೈತಿ, ಸಮಾಜಕ್ಕೆ ಕಣ್ಣೀರು ತರಿಸುವಂಥ ಕೆಲಸ ಅದ. ಈ ಕಣ್ಣೀರು ತರಿಸುವಂಥದ್ದು ಆಗಬಾರ್ದು, ಇದು ಕಣ್ಣೀರು ಒರೆಸುವಂಥ ಕೆಲಸ ಕೇಂದ್ರದಿಂದ ಆಗ್ಬೇಕಂತೇಳಿ ತಮ್ಮೆಲ್ಲರ ಮುಖಾಂತರ ಒಂದೆರಡು ಮಾತುಗಳೇನು. ಚುನಾವಣೆಯ ಒಂದು ಜೈವೇರಿ ಬಾರಿಸಿರುವಂಥ ರಮೇಶ್ ಜಿಗಜಿಣಗಿ ಅವರು ಹಾಗೂ ಚಿತ್ರದುರ್ಗದ ಸಂಸದರಾದಂಥ ಗೋವಿಂದ ಕಾರಜೋಳ ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಮಾದಿಗ ಸಮಾಜದ ಒಕ್ಕೂಟದಿಂದ ಹಾಗೂ ಒಂದು ಕುಗ್ರಾಮದಿಂದ, ಒಂದು ಹಳ್ಳಿಯಿಂದ ಬಂದಂಥ ಒಂದು ಇಬ್ಬರು ನಾಯಕರು ಕೂಡ ದಿಲ್ಲಿವರೆಗೆ ತಮ್ಮ ಕೀರ್ತಿಯನ್ನು ಹೆಚ್ಚಿಸಿ 4 ಬಾರಿ MLA ಆಗಿ ಬಳ್ಳೊಳ್ಳಿ ಮತಕ್ಷೇತ್ರದಿಂದ 1983ರಿಂದ ಜಯಗಳಿಸಿ ಹಾಗೂ ತಂದೆ ಆದಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಮುಂದೆ ಹೋಗಿ ಚಿಕ್ಕೋಡಿ ಅಲ್ಲಿ MP ಆಗಿ ಜಯಗಳಿಸಿ ಒಂದು ಸಣ್ಣ ಹಳ್ಳಿಯಿಂದ ಹೋಗಿ ಮತ್ತು ಎಲ್ಲ ಜನರನ್ನು ವಿಶ್ವಾಸಕ್ಕೆ ತಗೊಂಡು ಅವರು ಇರದೇ ಇದ್ದಾಗ BJP ಕೂಡ ಇನ್ನೂ ಏನೂ ಇದ್ದಿದ್ದಿಲ್ಲ. ಜಿಗಜಿಣಗಿ ಸಾಹೇಬರು ಇದ್ದಾಗ BJP ಕೂಡ ಏನೂ ಇದ್ದಿದ್ದಿಲ್ಲ. ಅಂಥ ಒಬ್ಬ ನಾಯಕರು ಎಲ್ಲರನ್ನೂ ಒಂದು ವಿಶ್ವಾಸ ತಗೊಂಡು ಹೈದರಾಬಾದ್ ಮತ್ತು ಮುಂಬೈ ಕರ್ನಾಟಕದ ಪ್ರಾಂತದಲ್ಲಿ BJPಯನ್ನು ಕಟ್ಟಿ ಸಂಘಟನೆ ಮಾಡಿದಂಥ ಕೀರ್ತಿ ಯಾರಿಗೆ ಹೆಚ್ಚಿದ್ರೆ ಅದು ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ಸಲ್ತದ. ಅಂಥ ಒಬ್ಬ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡೋದಕ್ಕಿಂತ ಪೂರ್ವದಾಗ ಕೇಂದ್ರ ಸರ್ಕಾರದಾಗಿರುವಂಥ ನರೇಂದ್ರ ಮೋದಿ ಅವರು, JP ನಡ್ಡಾ ಅವರು, ರಾಷ್ಟ್ರೀಯ ಅಧ್ಯಕ್ಷರಾದಂಥವರು ಮಾನ್ಯ ಯಡಿಯೂರಪ್ಪನು ಕೂಡ ತಿಳ್ಕೊಂಡು ಅತಿ ರಾಜ್ಯದಲ್ಲಿ SC ಕಮ್ಯುನಿಟಿ ಒಳಗ ಬಹುಸಂಖ್ಯಾತರ ಯಾರೇ ಆಗಿದ್ರು ಅದು ಮಾದಿಗ ಜನಾಂಗ. ಅತಿ ರಾಜ್ಯದಲ್ಲಿ ಬಹುಸಂಖ್ಯಾತ ಇರೋರು ಮಾದಿಗ ಜನಾಂಗ. ಎಲ್ಲರೂ ಕೂಡ ಪ್ರತಿಯೊಂದು ಮತದಾನವನ್ನು BJPಗೆ ಹಾಕಿದ್ದೇವೆ. ನಾವು ಸಚಿವ ಸ್ಥಾನ ಕೂಡ ಕೊಡದೆ ಹೋದ್ರ ಮುಂದಿನ ದಿನಮಾನದಾಗ BJPಗೆ ತಕ್ಕ ಪಾಠ ಕಲಿಸ್ತೀವಿ. ಸಚಿವ ಸ್ಥಾನ ಅವರಿಗೆ ಶೋಭೆ ತರುವಂಥದ್ದಲ್ಲ. ಈ ದೇಶದಾಗ ಉಪ ಪ್ರಧಾನಮಂತ್ರಿಯನ್ನು ಈ ಸಮಾಜಕ್ಕೆ ಕೊಟ್ಟರೆ ಒಂದು ಹೆಮ್ಮೆ ಆಗ್ತದ. BJP ಜೊತೆ ಎಲ್ಲ ರಾಜ್ಯದಲ್ಲಿ ಮಾದಿಗರು ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ನಾನು ಅನಿಸಿಕೆಯನ್ನು ನಿಮ್ಗೆ ಹೇಳ್ತೀನಿ. ಅದನ್ನು ಕೂಡ ನೀವು ಪತ್ರಿಕಾ ಮಾಧ್ಯಮದವರು ಅದನ್ನು ಹೈಲೈಟ್ ಮಾಡಿ ಬರೀರಿ ಅಂತ ಹೇಳಿ ನಾವು ಕೇಳ್ತೇವೆ. ಸಚಿವ ಸ್ಥಾನ ಗೋವಿಂದ ಕಾರಜೋಳ ಸಾಹೇಬ್ರಿಗೆ ಕೊಡ್ರಿ ರಾಜ್ಯ ಸಚಿವ ಸ್ಥಾನ. ಉಪ ಪ್ರಧಾನಮಂತ್ರಿಯನ್ನು ರಮೇಶ್ ಜಿಗಜಿಣಗಿ ಸಾಹೇಬ್ರಿಗೆ ಕೊಟ್ಟರೆ ಅವ್ರಿಗೆ ಶೋಭೆ ತರುವಂಥದ್ದು, ಅವ್ರ ಗಣ್ಯತೆ ಮತ್ತು ಅವ್ರ ಗೌರವತೆಗೆ ದಕ್ಕುವಂಥ ಒಂದು ಹುದ್ದೆ ಅದು. ಸಚಿವ ಸ್ಥಾನ ಅವರಿಗೆ ಕೊಟ್ಟರು ಕೂಡ ಅದು ದಕ್ಕುವಂಥ ಒಂದು ಹುದ್ದೆ ಅಲ್ಲ ಅಂತ ಹೇಳಿ BJP ಸರ್ಕಾರದವರು ಅದನ್ನ ಅರ್ಥ ಮಾಡ್ಕೋಬೇಕು. ಯಾರದಿಂದ ಈ ಮಧ್ಯ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ BJPನೇ ಇದ್ದಿದ್ದಿಲ್ಲ. ಅವರು ಲೋಕ ಜನಶಕ್ತಿದಿಂದ ಹೋಗಿ ಗೆದ್ರು, ಮತ್ತು ಜಾತ್ಯತೀತ ಜನತಾದಳ ಪಕ್ಷದಿಂದ ಗೆದ್ರು, ಮತ್ತು JH ಪಟೇಲ್ ಮತ್ತು ರಾಮಕೃಷ್ಣ ಹೆಗಡೆ ಅವರ ಗರಡಿಯಲ್ಲಿ ಬೆಳೆದಂಥವ್ರು. ಅವರಿಗೆ ಅನುಭವ ಅದ, ಅವ್ರ ಹಿರಿತನಕ ಮತ್ತು ಅವ್ರಿಗೆ ಅನುಭವ ಅದ. ಅವ್ರಿಗೆ ಯಾವುದೇ ಒಂದು ರಾಜ್ಯ ಖಾತೆ ಕೊಟ್ಟರು ಸಮಾಜಕ್ಕೆ ಅದನ್ನು ಗೌರವ ತರುವಂಥ ಒಂದು ವಿಚಾರ ಅಲ್ಲದು. ಅದಕ್ಕೆ ಅವರಿಗೆ ಪ್ರಧಾನಮಂತ್ರಿಯವರು JP ನಡ್ಡಾ ಅವರು, ಅಮಿತ್ ಶಾ ಅವರು ಅದನ್ನು ಮನವರಿಕೆ ಮಾಡ್ಕೊಂಡು ಪ್ರಧಾನಮಂತ್ರಿ ಉಪ ಪ್ರಧಾನಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡಿ ಅವ್ರಿಗೆ ಈಗ ವಯಸ್ಸಾಗ್ಯದ, ಲಾಸ್ಟ್ ಕೊನೆಯ ಚುನಾವಣೆ, ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದ. ಒಂದು ವೇಳೆ ಈ ರಾಜ್ಯದಾಗ ನೀವು ರಮೇಶ್ ಜಿಗಜಿಣಗಿ ಅವ್ರಿಗೆ ಹಿರಿತನ ಮತ್ತು ಅವರ ಅನುಭವದಿಂದ ಅವ್ರನ್ನ ಪರಿಗಣಿಸದೆ ಹೋದ್ರ ಮುಂದೊಂದು ದಿನ ಅದರ ನೋವನ್ನು BJP ಸರ್ಕಾರ ಅನುಭವಿಸ್ಬೇಕಾಗ್ತದ ಅಂತ ಹೇಳಿ ನಾ ಖಂಡಿತವಾಗಿ ಹೇಳ್ತೀನಿ. ಶಾಸಕರಾಗಿರ್ಲಿಲ್ಲ ಇವರು 4 ಬಾರಿ ಶಾಸಕರಾಗಿ ಅನೇಕ ಖಾತೆಗಳನ್ನು ಜವಾಬ್ದಾರಿ ತಗೊಂಡು ಅದನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡಿಕೊಂಡು ಪಕ್ಷದ ಜೊತೆ ಅತ್ಯಂತ ಒಡನಾಟದಿಂದಿದ್ದು ಎಲ್ಲ ಜನರ ಜೊತೆನೂ ಒಡನಾಟದಿಂದಿದ್ದಾರೆ. ಹೀಗಾಗಿ ಅವ್ರು ಕೊಡಬೇಕಾಗಿತ್ತು, ಅದೆಲ್ಲೋ ಒಂದು ಕಾರಣಕ್ಕಾಗಿ ಯಾವ ಕಾರಣಕ್ಕೆ ಬಿಟ್ಟರೋ ಗೊತ್ತಾಗಲಿಲ್ಲ. ಇದೊಂದು ನಮ್ಮ ಸಮಾಜಕ್ಕೆ ಮತ್ತು ಕೆಲವೊಂದಿಟ್ಟು ಈ ರಾಜ್ಯ ಜನತೆಗೇನ ಇದು ಹಿನ್ನಡೆ ಆಗೈತಿ, ಒಂದು ಸ್ವಲ್ಪ ನಮ್ಗೆ ನೋವು ಉಂಟು ಮಾಡೈತಿ. ಒಂದು ವೇಳೆ ಇದನ್ನು ಕೊಡದೇ ಇದ್ರೆ ಮುಂದಿನ ದಿನ ಬಂದಾಗ ಇದಕ್ಕೆ ತಕ್ಕ ಪಾಠನ ಕಲಿಸ್ಬೇಕಾಗ್ತೈತಿ ನಾವು. ಯಾಕಂದ್ರೆ ಅತಿ ಸೀನಿಯರ್ ಆಗಿರೋದ್ರಿಂದ ಯಾವುದೇ ಕಪ್ಪು ಚುಕ್ಕಿ ಇಲ್ಲಾರ್ದನ ಇಲ್ಲಿವರೆಗೂ 45 ವರ್ಷ ರಾಜಕಾರಣ ಮಾಡ್ಕೊತ ಬಂದವರು ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬರು. ಯಾವ ಕಾರಣಕ್ಕೆ ತಪ್ಪು ಏನು ತಪ್ಪು ಗೊತ್ತಾಗಲಿಲ್ಲ. ವರ್ಷರ ಅವ್ರನ್ನ ತಗೋತಾರ, ಕ್ಯಾಬಿನೆಟ್ನಾಗ ತಗೋತಾರ, ಪರಿಗಣಿಸ್ತಾರ, ಅವ್ರಿಗೆ ಒಂದು ಸ್ಥಾನಮಾನ ಕೊಡ್ತಾರ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ವಿ ನಾವು. ಇದು ನಿರಾಶೆ ಮಾಡಿಬಿಟ್ರ. ಅತ್ಯಂತ ಪ್ರಭಾವ ಆದಂಥವ್ರು ಪ್ರಧಾನಮಂತ್ರಿಗಳು ಈ ಥರ ಆಗಬಾರ್ದಾಗಿತ್ತು. ಇದು ಯಾಕಾಯ್ತು ಗೊತ್ತಾಗಲಿಲ್ಲ. ಮುಂದಿನ ದಿನವಾಗ ಅತಿ ಶೀಘ್ರದಾಗ ಇದನ್ನು ಸರಿಪಡಿಸ್ಬೇಕ್ರಿ.
ಒಂದ್ ವೇಳೆ ಸರಿಪಡಿಸಿದ್ರೆ ಇದಕ್ಕೆ ಮುಂದೆ ತಕ್ಕ ಪಾಠ ನಾವು ಕಲಿಸ್ಬೇಕಾಗ್ತದೆ. ಇವ್ರು ಬಿಡಿಸ್ತೀವ ನಾವು ಬಿಟ್ಟು ಅದನ್ನ ಹಂಗೆ ಹೇಳಕ್ಕಾಗಲ್ಲ. ನಮ್ಗೆ ಯಾವ ತರ ನ್ಯಾಯ ಸಿಗ್ತೈತೆ ಅದ್ರ ಮ್ಯಾಗ ನಾವು ಹೋಗ್ಬೇಕು. ಇದನ್ನ ಪತ್ರಿಕಾ ಮಾಧ್ಯಮ ಜಿಗಜಿನವ್ರು ಹೇಳಿ ಕರ್ಸಿದಲ್ಲ ನಮಗೆ ಸಮಾಜ ವತಿಯಿಂದ ಜಿಗಜಿನವ್ರಿಗೆ ತಗ್ಪಟ್ಟ ಹೋರಾಟ ಮುಖಾಂತರ ನಾವು ಅದನ್ನ ಎಲೆಕ್ಷನ್ ಅಲ್ಲ, ಇನ್ನು ಮುಂದೆ ಎಲೆಕ್ಷನ್ ಬರ್ತಾವ. ಇಲ್ಲಿ ತನ ನಮ್ 40 ವರ್ಷ ನಾವು ರಾಜ್ಯದಾಗೆ ಎಲ್ಲ ನಮ್ ಜನಾನೇ ಪೂರ ಒಂದ್ ಸೈಡ್ ಅದಾವ್ರಿ ಬಿಜೆಪಿ ಪರವಾಗಿ. ಮತ್ತೆ ಅಟ್ಟಿದ್ರು ನಮ್ಮ ಗಣನೆಗೆ ತಗೊಳಂಗಿಲ್ಲ ಅಂದ್ರೆ ಇದು ಎಂತದ್ದು ಇದು ಅನ್ಯಾಯ. ಇದು ನಮ್ ದುರ್ದ ಏನಿದು ರೀ. 2 ಟಿಕೆಟ್ ಕೊಟ್ಟಿದ್ರು ಬಿಜೆಪಿದಿಂದ, 2 ಟಿಕೆಟ್ ಕೊಟ್ಟಂತ 2 ಕ್ಯಾಂಡಿಡೇಟು ನಮ್ಮವ್ರು ಗೆದ್ದಾರ. ಬರೀ 15 ಜನ ಅವಕಾಶ ಇರ್ಲಕ್ಕಾಗಿ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಅವ್ರು ಟಿಕೆಟ್ ಕೊಟ್ಟರು, ಆದ್ರೂ ಅವ್ರು ಗೆದ್ರು. ಅದ್ರ ಅರ್ಥ ಏನಂತಂದ್ರೆ ನಮ್ಮ ಜನ ಎಲ್ಲ ಅವ್ರು ಬಿಜೆಪಿ ಪರವಾಗಿ ಐತೆ ಅನ್ನೋಂಥದ್ದು ಇದು ಅರ್ಥ. ಮತ್ತೆ ಇದು ಇಷ್ಟು ಸರ ಗೆದ್ದವ್ರಿಗೂ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಇದು ಎಂತ ಅನ್ಯಾಯ ಇದು. ತಕ್ಷಣ ಅವ್ರನ್ನು ಸಂಪುಟಕ್ಕೆ ಸೇರ್ಸ್ಕೋಬೇಕು. ಅವ್ರ ಒಂದ್ ವೇಳೆ ಸೇರ್ಸೋಲಿಕ್ಕಂದ್ರೆ ಇದ್ರ ಮುಂದಿನ ಪರಿಣಾಮ ಏನಾಗ್ತೈತೆ ಅನ್ನೋದು ನಾವು ಹೇಳಂಗಿಲ್ಲ.